ಇನ್ನು ಡಿಕೆ ಸಂಪುಟ ಸೇರುವ ಸಚಿವರ ಮೊದಲ ಪಟ್ಟಿ ಈಗಾಗಲೇ ರೆಡಿಯಾಗಿದೆ. ಈ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಯತೀಂದ್ರ, ಖಾದರ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಮುನಿಯಪ್ಪ ಅಥವಾ ಅವರ ಪುತ್ರಿ ರೂಪಕಲಾ ಇವರೆಲ್ಲರೂ ಕೂಡ ಈ ಪಟ್ಟಿಯಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಇದೇ ಪಟ್ಟಿ ಆಧರಿಸಿ ಮತ್ತೊಂದು ಸುತ್ತಿನ ಸಮಾಲೋಚನೆ ಕೂಡ ಈಗಾಗಲೇ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಮ್ಯಾರಥಾನ್ ಮೀಟಿಂಗ್ ದೆಹಲಿಯಲ್ಲಿ ನಡೀತಾನೆ ಇದೆ. ಈಗ ಒಂದ್ಮಟ್ಟಿಗೆ ಮೊದಲ ಪಟ್ಟಿ ರೆಡಿಯಾಗಿದೆ. ಈ ಪಟ್ಟಿಯಲ್ಲಿ ಪರಮೇಶ್ವರ್, ಕೆಜೆ ಜಾರ್ಜ್ ಸೇರಿದಂತೆ ಈ ಹಿಂದೆಯೂ ಕೂಡ ಸಚಿವರಾಗಿದ್ದಂಥವರ ಹೆಸರನ್ನೇ ನಾವಿಲ್ಲಿ ಗಮನಿಸಬಹುದು. ಯತೀಂದ್ರ, ಖಾದರ್, ಸತೀಶ್, ಪ್ರಿಯಾಂಕ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಮುನಿಯಪ್ಪ ಅಥವಾ ಪುತ್ರಿ ರೂಪಕಲಾ ಇವರ ಹೆಸರೆಲ್ಲವೂ ಕೂಡ ಮೊದಲ ಪಟ್ಟಿಯಲ್ಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನತ್ತ ಡಿಕೆ ಹಾಗೂ ಸಿದ್ದರಾಮಯ್ಯ ಅವರು ಆಗಮಿಸುತ್ತಿದ್ದಾರೆ. ವಿಶೇಷ ವಿಮಾನದಲ್ಲಿ ಬೆಂಗಳೂರಿನತ್ತ ಪ್ರಯಾಣ ಮಾಡ್ತಾ ಇದ್ದಾರೆ. ಸಚಿವರ ಪಟ್ಟಿ ಫೈನಲ್ ಮಾಡಿ ಫ್ಲೈಟ್ ಹತ್ತಲಿದ್ದಾರೆ ಈ ನಾಯಕರು. ಮತ್ತೊಂದು ಸುತ್ತಿನ ಸಭೆ ಇವತ್ತು ರಾತ್ರಿ ನಡೆಯಲಿದೆ. ಆ ಸಭೆಯ ಬಳಿಕ ಡಿಕೆ ಹಾಗೇನೆ ಸಿದ್ದರಾಮಯ್ಯ ಅವರು ಬೆಂಗಳೂರಿನತ್ತ ವಾಪಸ್ ಬರಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫ್ಲೈಟ್ ಹತ್ತಿ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ಒಟ್ಟಾರೆಯಾಗಿ ಸಚಿವ ಸ್ಥಾನ ಯಾರಿಗೆ ಲಭಿಸುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ. ಎಸ್ ಪ್ರಸನ್ನ, ನಾಳೆಂತೂ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಅದೇ ರೀತಿ ಸಿಎಂ ಕೂಡ ಆಗ್ತಾ ಇದ್ದಾರೆ. ಸದ್ಯಕ್ಕಿರುವಂತಹ ಕುತೂಹಲ ಅಂತ ಅಂದ್ರೆ ಡಿಕೆ ಅವರ ಸಂಪುಟವನ್ನ ಸೇರುವಂತಹ ಸಚಿವರು ಯಾರು ಅನ್ನೋದು. ಬೆಳಗ್ಗೆಯಿಂದಲೂ ಕೂಡ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ. ಆದರೆ ಇನ್ನೂ ಕೂಡ ಈ ಪಟ್ಟಿ ಬಿಡುಗಡೆ ಆಗಿಲ್ಲ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ರಾತ್ರಿಯ ಪಟ್ಟಿ ಬಿಡುಗಡೆಯಾಗುತ್ತಾ ಅಥವಾ ನಾಳೆನ ಕೊನೆ ಕ್ಷಣದವರೆಗೂ ಕೂಡ ಕುತೂಹಲ ಹಂಗೆ ಇರುತ್ತಾ, ಹೇಗೆ? ಶುಭಶ್ರೀ, ಇದೀಗ ಡಿಕೆ ಶಿವಕುಮಾರ್ ಅವರು ನಾಳೆ ಸಂಜೆ 4:05 ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕಾರವನ್ನ ಮಾಡ್ತಿದ್ದಾರೆ. ಅವರ ಜೊತೆಗೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ 10 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥದ್ದು ಬಹುತೇಕ ನಿಶ್ಚಿತವಾಗಿದೆ. ಆ 10 ಜನರ ಪಟ್ಟಿ ಕೂಡ ಇದೀಗ ಎಐಸಿಸಿಯ ಕಚೇರಿಯಿಂದ ಬಹುತೇಕ ಹೊರಬಿದ್ದಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದ ನಿರಂತರವಾಗಿ ಮ್ಯಾರಥಾನ್ ಮೀಟಿಂಗ್ಗಳಾಗಿದ್ದಾವೆ. ಸುದೀರ್ಘವಾದ ಚರ್ಚೆಗಳನ್ನು ನಾಯಕರು ನಡೆಸಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಕೂತು ಮಾತುಕತೆಯನ್ನು ನಡೆಸಿ ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಈ ಪಟ್ಟಿಯನ್ನು ಗಮನಿಸಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಮುಂದೆ ದೊಡ್ಡ ತಲೆನೋವು ಇದೆ ಅನ್ನುವಂಥದ್ದನ್ನು ಅರಿತುಕೊಂಡು ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆ ಇಟ್ಟಂತೆ ಕಾಣಿಸ್ತಾ ಇದೆ. ಮೊದಲ ಪಟ್ಟಿಯಲ್ಲಿಯೇ ಎಲ್ಲ ಹಿರಿಯರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಅದು ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರ ಪೈಕಿ ಯತೀಂದ್ರ ಅವರನ್ನ ಹೊರತುಪಡಿಸದೆ ಉಳಿದ ಎಲ್ಲ ನಾಯಕರು ಕೂಡ ಇದೀಗ ಸಿದ್ದರಾಮಯ್ಯನವರ ಜೊತೆಗೆ ಕೆಲಸ ಮಾಡಿದಂಥವ್ರು. ಸಿದ್ದರಾಮಯ್ಯನವರ ಪದತ್ಯಾಗದ ಬಳಿಕ ಒಂದು ಸಾಲಿಡ್ ಆದಂತಹ ಕ್ಯಾಬಿನೆಟ್ ಅನ್ನ ರಚನೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಕಾರಣ ಒಂದು. ಜೊತೆಗೆ ಹಿರಿಯರಿದ್ರೆ ಆಡಳಿತವನ್ನು ನಡೆಸೋದಕ್ಕೆ ಅನುಕೂಲ ಆಗುತ್ತೆ. ಆ ಹಿರಿತನದ ಆಧಾರದ ಮೇಲೆ ಕ್ಯಾಬಿನೆಟ್ ಇರಬೇಕು ಅನ್ನುವಂಥ ಇನ್ನೊಂದು ಕಾರಣದ ಮೇಲೆ ಈ ಪಟ್ಟಿಯನ್ನು ಸಿದ್ಧಪಡಿಸಿದಂತೆ ಕಾಣ್ತಾ ಇದೆ. ಮೊದಲ ಪಟ್ಟಿಯಲ್ಲಿಯೇ ಹೆಸರು ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ದೆಹಲಿ ಮಟ್ಟದಲ್ಲಿ ಬಹುತೇಕ ಹಿರಿಯರು ಪ್ರಯತ್ನವನ್ನ ನಡೆಸಿದ್ರು. ಆದರೆ ಆ ಪ್ರಯತ್ನಗಳಲ್ಲಿ ಕೆಲವೊಂದಿಷ್ಟು ಮಟ್ಟಿಗೆ ನಿರಾಸೆ ಕಾದಿದೆ. ಜಮೀರ್ ಅಹಮದ್ ಖಾನ್ ಅಂತವ್ರಿಗೆ ಮೊದಲ ಪಟ್ಟಿಯಲ್ಲಿ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಮುಂದೆ ನಡೆಯುವಂತಹ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಶುಭಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.